ಹೆಲೋ ಫ್ರೆಂಡ್ಸ್, ನಾವಿವತ್ತು ಪಾಸ್ತಾ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೇಯಿಸಿಟ್ಕೊಂಡಿರೋ ಪಾಸ್ತಾ, ದೆನ್ ಒಗ್ಗರಣೆಗೆ ಬೇಕಾಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ ಮತ್ತು ಆಲೂಗಡ್ಡೆ. ಬೇಕಾದರೆ ನೀವು ಕ್ಯಾಪ್ಸಿಕಮ್ಸ್, ಕ್ಯಾರೆಟ್, ಬೀನ್ಸ್ ಇದೆಲ್ಲ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಪಾಸ್ತಾ ಮಸಾಲ, ನೆಕ್ಸ್ಟ್ ಉಪ್ಪು, ಖಾರದ ಪುಡಿ ಮತ್ತು ಸಾಸ್ಗಳು, ಒಗ್ಗರಣೆಗೆ ಬೇಕಾಗೋ ಎಣ್ಣೆ. ದೆನ್ ಇದು ರೆಡ್ ಚಿಲ್ಲಿ ಸಾಸ್, ದಿಸ್ ಇಸ್ ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಆ್ಯಂಡ್ ದಿಸ್ ಇಸ್ ಶೇಜ್ವಾನ್ ಸಾಸ್. ಈಗ ಪಾಸ್ತಾಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಮೊದಲು ಪಾನ್ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಈಗ ಈರುಳ್ಳಿ ಹಾಕ್ತಿದ್ದಾರೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿನ ರೆಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ರೆಡ್ ಕಲರ್ ಥರ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಈಗ ಪೊಟ್ಯಾಟೋನ ಹಾಕ್ತಾ ಇದ್ದಾರೆ. ನೀವು ನಿಮ್ಮ ಮನೇಲಿರುವಂಥ ತರಕಾರಿಗಳನ್ನೇ ಹಾಕ್ಕೋಬೋದು. ನಿಮಗೆ ಇಷ್ಟ ಆಗುವಂಥ ತರಕಾರಿಗಳನ್ನ ಬಳಸ್ಕೋಬೋದು ನೀವು. ಈಗ ಇದಕ್ಕೆ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತ. ನೆಕ್ಸ್ಟ್ ಟೊಮ್ಯಾಟೋನ ಹಾಕಿ ಬೇಯಿಸಬೇಕು. ಟೊಮ್ಯಾಟೊ ಈಸ್ ಆಪ್ಷನಲ್. ನಿಮಗೆ ಬೇಕಾದರೆ ಟೊಮ್ಯಾಟೊ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ನೀವು ರೆಡ್ ಆ್ಯಂಡ್ ಗ್ರೀನ್ ಎಲ್ಲೋ ಕ್ಯಾಪ್ಸಿಕಮ್ಸ್ನ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು, ಬೇಕಂದರೆ ಬಟಾಣಿ ಇರುತ್ತೆ ಅದನ್ನು ಹಾಕ್ಕೋಬೋದು. ನಿಮಗೆ ಏನು ತರಕಾರಿ ಅವೈಲಬಲ್ ಇರುತ್ತೆ ಅದಷ್ಟೇ ಹಾಕ್ಕೋಬೋದು. ಸೊ ನಮಗೆ ಈಗ ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಇದ್ದರೆ ಇಷ್ಟ, ಸೊ ನಾವು ಅದಷ್ಟೇ ಹಾಕ್ಕೊಂಡಿದ್ದೀವಿ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ತರಕಾರಿಗಳನ್ನ ಬೇಯಿಸ್ಕೋಬೇಕು. ಈಗ ಬೆಂದಿರೋ ತರಕಾರಿಗೆ ಪಾಸ್ತಾ ಮಸಾಲ ಹಾಕ್ತಾ ಇದ್ದಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾ ಮಸಾಲ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು. ನಿಮಗೆ ಖಾರ ಬೇಕು ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಸಾಸ್ ನಿಮಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಟೇಸ್ಟ್ ನಿಮ್ಮ ಪ್ರಿಫರೆನ್ಸ್. ನಾವು ಸೋಯಾ ಸಾಸ್ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದಾರೆ. ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದಾರೆ. ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದಾರೆ. ತುಂಬ ಖಾರ ಬೇಡ ಅಂದರೆ ನೀವು ಸ್ವಲ್ಪನೇ ಹಾಕ್ಕೋಬೋದು. ಸ್ವಲ್ಪನೇ ಟೊಮ್ಯಾಟೊ ಸಾಸ್ ಹಾಕ್ತಾ ಇದ್ದಾರೆ. ನಮಗೆ ಶೇಜ್ವಾನ್ ಸಾಸ್ ಬೇಕು, ಸೊ ಶೇಜ್ವಾನ್ ಸಾಸ್ ಕೂಡ ಹಾಕ್ಕೋತಾ ಇದ್ದೀವಿ ನಾವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ರೆಡಿಯಾಗಿರೋ ಪಾಸ್ತಾನ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಈಗ ಒಗ್ಗರಣೆ ಜೊತೆ ನಾವು ಕಲಿಸ್ಕೋಬೇಕು ನೀಟಾಗಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಸಾಲೆ ಜೊತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಾರೆ. ಇದು ನಿಮಗೆ ಆಪ್ಷನಲ್. ಈಗ ಅಮ್ಮ ಮಾಡಿರುವಂಥ ಸ್ಪೆಷಲ್ ಡಿಲಿಷಿಯಸ್ ಶೇಜ್ವಾನ್ ಪಾಸ್ತಾ ರೆಡಿ. ಶೇಜ್ವಾನ್ ಪಾಸ್ತಾ ಡಿಲಿಷಿಯಸ್ ಆಗಿದೆ. ಇದನ್ನು ನೀವು ಕೂಡ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.